ಸೊ ಯಾವಾಗ ಈ ಥರದ ಒಂದು ದಾಳಿಗಳು ಜಾಸ್ತಿ ಆಗ್ತಾ ಇದೆಯೋ ಅದು IPL ಮೇಲೂ ಕೂಡ ಈಗ ಪರಿಣಾಮ ಬೀರ್ತಾ ಇದೆ. KKR ತಂಡ ಮುಸ್ತಫಿಜರ್ನ ಏನು ಖರೀದಿ ಮಾಡಿತ್ತು, BCCI ನಿರ್ದೇಶನದ ಮೇಲೆಗೆ ಈಗ KKR ಟೀಮ್ ಅವರನ್ನ ಡ್ರಾಪ್ ಮಾಡಿದೆ. ಮುಸ್ತಫಿಜುರ್ ರೆಹಮಾನ್ ಬಾಂಗ್ಲಾದೇಶದ ಕ್ರಿಕೆಟಿಗ. ಸುಮಾರು 9,20,00,000 ರೂಪಾಯಿ ಕೊಟ್ಟು ಮುಸ್ತಫಿಜರ್ನನ್ನ KKR ಟೀಮ್ ಖರೀದಿ ಮಾಡಿತ್ತು. BCCI ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಮಾಹಿತಿ ನೀಡಿದರೆ ಈಗ ಡ್ರಾಪ್ ಆಗಿರೋದ್ರ ಬಗ್ಗೆ. ಢಾಕಾದಲ್ಲಿ ಹಾಡಹಗಲೇ ಗುಂಡಿಕ್ಕಿ ಹಿಂದೂಗಳನ್ನು ಹತ್ಯೆ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಆ ಬಾಂಗ್ಲಾದೇಶದ ಕ್ರಿಕೆಟರ್ಗಳು ಇಲ್ಲಿ ಬಂದು ಆಡುವಂಥದ್ದು ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರನ್ನ ಬ್ಯಾನ್ ಮಾಡಿದ್ದಾರೆ. ಈ ಹಿಂದೆ ಪಾಕಿಸ್ತಾನದ ಆಟಗಾರರನ್ನ ಕೂಡ IPLನಲ್ಲಿ ಆಡೋ ಹಾಗಿಲ್ಲ ಅಂತೇಳಿ ಬ್ಯಾನ್ ಮಾಡಾಗಿದೆ. ಸೊ BCCI ನಡೆಸುವಂಥ ಈ IPL ಆಟದಲ್ಲಿ ಪಾಕಿಸ್ತಾನದಿಂದ ಯಾರು ಕೂಡ ಇಲ್ಲ. ಈಗ ಬಾಂಗ್ಲಾದಿಂದ ಒಬ್ಬ ಮುಸ್ತಫಿಜುರ್ ಈ ಸತಿ ಬಿಡ್ಡಾಗಿದ್ದ. ಮುಸ್ತಫಿಜುರ್ ರೆಹಮಾನ್ KKR ಟೀಮ್ ಆತನನ್ನು ಖರೀದಿ ಮಾಡಿತ್ತು. ಸುಮಾರು 9,20,00,000 ರೂಪಾಯಿಗಳನ್ನು ಕೊಟ್ಟು, ಆದರೆ ಈಗ ಆತನನ್ನು ಡ್ರಾಪ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಜೇಶ್ ನೀಡ್ತಾರೆ. ರಾಜೇಶ್, ಈಗ ಬಾಂಗ್ಲಾದಲ್ಲಿ ಇರುವಂತಹ ಒಂದು ಟೆನ್ಷನ್ಸ್ ಏನಿದೆ, ಅಲ್ಲಿ ಹಿಂದೂ ವ್ಯಕ್ತಿಗಳನ್ನು ಗುರಿಯಾಗಿಸಿ ಹತ್ಯೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಅದಕ್ಕೆ ಭಾರತ ಈ ಸ್ಟ್ಯಾಂಡನ್ನು ತೊಗೊಂಡಿರುವಂಥದ್ದು. ಹಾಗಾಗಿನೇ ಮುಸ್ತಫಿಜುರ್ಗೆ ಈಗ ಡ್ರಾಪ್ ಮಾಡಿರುವಂಥದ್ದು. ಏನು ಕಾರಣ ಕೊಟ್ಟಿದ್ದಾರೆ ಈಗ ಮುಸ್ತಫಿಜುರ್ನನ್ನು ಡ್ರಾಪ್ ಮಾಡಿರೋದ್ರಲ್ಲಿ? ಹೌದು ರೆಹಮಾನ್, ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಿರುವಂಥ ಹಿಂದೂಗಳ ಮೇಲಿನ ದೌರ್ಜನ್ಯ ಏನಿದೆ ಅಲ್ಲಿಂದ ಒಂದು ಕಡೆ ಆದರೆ ಇಲ್ಲಿ ಏನು IPL ಹರಾಜು ಪ್ರಕ್ರಿಯೆ ನಡೀತಾ ಇತ್ತು ಅಲ್ಲಿಂದ ಮುಖ್ಯವಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ ಬಾಂಗ್ಲಾದೇಶದ ಆಟಗಾರರು IPLಗೆ ಬೇಕಾ, ಈ ಮಟ್ಟಿನ ದೌರ್ಜನ್ಯ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ. ಈಗಿರುವಂಥ ಸಂದರ್ಭದಲ್ಲಿ ಅಂತಹ ಬಾಂಗ್ಲಾದೇಶದ ಕ್ರಿಕೆಟಿಗರನ್ನ IPLಗೆ ತಂದು ಮನ್ನಣೆ ನೀಡುವಂಥದ್ದು, ಅವರಿಗೆ ಕೋಟಿ ಸುರಿದು ಆಡಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕಂತ ಹೇಳಿದ್ರೆ ಅಲ್ಲಿ ಆಗಿರುವಂಥ ಪರಿಸ್ಥಿತಿ, ನಮ್ಮ ಹಿಂದೂಗಳ ಮೇಲಿನ ದೌರ್ಜನ್ಯ ಈ ಮಟ್ಟಿಗೆ ನಡೀತಾ ಇರುವಂಥ ರೀತಿಯ ಸಂದರ್ಭದಲ್ಲಿ ಅಂತಹ ಬಾಂಗ್ಲಾದೇಶದ ಆಟಗಾರರಿಗೆ ಇಲ್ಲಿ ಕೋಟಿ ಸುರಿದು ಅವರಿಗೆ ಮನ್ನಣೆ ನೀಡುವಂಥದ್ದು ಯಾಕೆ ಸರಿ? ಯಾಕಂತ ಹೇಳಿದ್ರೆ ಇಲ್ಲೇ ರೀತಿಯ ಪ್ರತಿಭಾವಂತ ಆಟಗಾರರಿದ್ದಾರೆ, ಇಲ್ಲೇ ದೇಸಿ ಕ್ರಿಕೆಟಿಗರಿದ್ದಾರೆ, ಇವರಿಗೆ ಮನ್ನಣೆ ನೀಡಬಹುದು. ಮುಖ್ಯವಾಗಿ ಇಲ್ಲಿ ಏನಂತ ಹೇಳಿದ್ರೆ ಏನು KKR ತಂಡ ಏನು ಕಳೆದ ವರ್ಷದಲ್ಲಿ 9.2 ಕೋಟಿಗೆ ಮುಸ್ತಫಿಜುರ್ ರೆಹಮಾನನ್ನ ಸೆಲೆಕ್ಟ್ ಮಾಡಿರುವಂತೆ. ಮುಖ್ಯವಾಗಿ ಇಲ್ಲಿ ಅವ್ರಿಗೆ ಎಡಗೈ ವೇಗಿ, ಯಾಕಂತ ಹೇಳಿದ್ರೆ ಎಂತೆಂಥ ಕ್ರೂಷಿಯಲ್ ಮ್ಯಾಚ್ಗಳನ್ನ ಟರ್ನಿಂಗ್ ಮಾಡಿ ಗೆಲ್ಸ್ಕೊಟ್ಟಂಥ ಪ್ರೀತಿ ಮುಸ್ತಫಿಜುರ್ ರೆಹಮಾನ್ ಸಲ್ಲುತ್ತೆ. ಹಾಗೆ ಈಗಿರುವಾಗ ಇಂಥ ಪ್ರತಿಭಾವಂತ ಕ್ರಿಕೆಟಿಗರಿಗೆ KKR ಕೂಡ ಮಣೆ ಹಾಕಿರುವಂಥದ್ದು. ಈಗಿರುವಾಗ ಏನಂತ ಹೇಳಿದ್ರೆ ಶಾರುಖ್ ಖಾನ್ ಅವ್ರನ್ನ ಇಲ್ಲಿ, ಯಾಕಂತ ಹೇಳಿದ್ರೆ KKR ತಂಡದ ಮಾಲೀಕತ್ವ ಇರುತ್ತೆ, ಶಾರುಖ್ ಖಾನ್ ಅವ್ರನ್ನ ಹೋಲ್ಸೇಲ್ ಆಗಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಬೇಕಾ ಬಾಂಗ್ಲಾ ಕ್ರಿಕೆಟ್ನ ಕೈ ಬಿಡಿ ಅನ್ನೋ ಆಗ್ರಹ ಕೂಡ ಎದ್ದೇಳುತ್ತೆ. ಅಲ್ಲಿಂದ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಮುಸ್ತಫಿಜುರ್ ರೆಹಮಾನ್ ಬೇಡವೇ ಬೇಡ, ಬಾಂಗ್ಲಾ ಕ್ರಿಕೆಟಿಗರನ್ನ ಹೋಲ್ಸೇಲ್ ಆಗಿ IPLನಿಂದ ದೂರ ಇಡಬೇಕು ಅನ್ನೋ ಆಗ್ರಹ ಎದ್ದೇಳುತ್ತೆ. ಈಗಿರುವಂಥ ಎಲ್ಲ ಸಂದರ್ಭದಲ್ಲಿ BCCI ಕೂಡ ಈಗ ದಿಢೀರ್ ಎಂಟ್ರಿ ಕೊಟ್ಟಿದೆ. KKR ತಂಡಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದೆ, ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ ಕೈ ಬಿಡಿ. ಯಾಕಂತ ಹೇಳಿದ್ರೆ ಈ ಮಟ್ಟಿನ ಆಗ್ರಹ ಇದ್ದಿರುವಾಗ ನೀವೊಬ್ರು ಕೂಡ ಆಡಿಸೋದು ಸರಿಯಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು. ಈಗಿರುವಾಗ KKR ಫ್ರಾಂಚೈಸಿ ಏನಿದೆ ಅವರು ಕೂಡ ಈಗ ಮುಂದೆ ಬಂದು ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ ಕೈ ಬಿಟ್ಟಿರುವಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ರಾಜೇಶ್.